ಇವತ್ತು ರಂಗನಾಥ್ ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡುವಂಥದ್ದು, ಇವತ್ತು ನಿಮ್ಗೆ ಯಾವುದೇ ರೀತಿ ನೈತಿಕತೆ ಇಲ್ಲ ರಾಜಕಾರಣ ಮಾಡಲಿಕ್ಕೆ. ಈಗ ನಮ್ಮ ಪಕ್ಷದ ಒಬ್ಬ ಮುಖಂಡನನ್ನು ಎತ್ಕಟ್ಕೊಂಡು ನಮ್ಮ ವಿರುದ್ಧವಾಗಿ ಷಡ್ಯಂತ್ರ ಮಾಡಿ ಅವನನ್ನ ವ್ಯವಹಾರಗಳಿಗೆ ಅಡ್ಡಿಪಡಿಸೋದ್ರ ಮುಖಾಂತರ ಅವನ ವಿರುದ್ಧವಾಗಿ ಕ್ಯಾಂಡಿಡೇಟ್ ಆಗಬೇಕು ಅಂತ ಬಲವಂತವಾಗಿ ಏನು ಅಭ್ಯರ್ಥಿ ಮಾಡಿ ನಮ್ಮ ವಿರುದ್ಧವಾಗಿ ಷಡ್ಯಂತ್ರ ಮಾಡಿದ್ರು. ಅದಕ್ಕೆ ಫಲ ಸಿಗಲಿಲ್ಲ. ಹಾಗಾಗಿ ನಾನು ರಂಗನಾಥ್ ಅವ್ರಿಗೆ ಹೇಳುವಂಥದ್ದು, ಈ ಥರ ಷಡ್ಯಂತ್ರ ಮಾಡಿ ಏನಾದರೂ ಮಾಡಿ ರಾಜಕೀಯವಾಗಿ ದಾಸೇಗೌಡರ ಕುಟುಂಬವನ್ನು ಈ ತಾಲೂಕಿನಲ್ಲಿ ಮಣಿಸ್ಬೇಕು ಅನ್ನೋ ಏನೊಂದು ಅಪೇಕ್ಷೆ ಇಟ್ಕೊಂಡಿದ್ದೀರಾ, ನೀವೇನು ಕನಸನ್ನು ಇಟ್ಕೊಂಡಿದ್ದೀರಾ, ಈ ಜನ್ಮದಲ್ಲಿ ಅದು ಸಾಧ್ಯ ಆಗಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದೆಲ್ಲ ಕೇವಲ ನಿಮ್ಮ ತಾತ್ಕಾಲಿಕ ಹೋರಾಟ. ಈ ತಾಲೂಕಿನ ಜನತೆ ಮುಂದಿನ ದಿವಸದಲ್ಲಿ ನಿಮಗೆ ಒಂದು ತಕ್ಕ ಪಾಠವನ್ನು ಕಲಿಸೋದ್ರ ಮುಖಾಂತರ ನಿಮಗೆ ರಾಜಕೀಯ ಪಾಠದ ಅನುಭವವನ್ನು ಹೇಳ್ಕೊಡ್ಲಿಕ್ಕೆ ಜನ ಮುಂದಿನ ದಿವಸ ಕಾಯ್ತಾ ಇದ್ದಾರೆ ಅಂತ ಹೇಳಿದ್ದೀನಿ. ಒಂದು ನಿಮಿಷ ತಡಿಯೋಣ, ಫೋನ್ ಫೋನ್ ಹಂಗೆ ಜಾಗ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಚುನಾವಣೆಯಲ್ಲಿ ಈ ದಿನ ನನ್ನ ತಾಲೂಕಿನ ಸಹಕಾರ ಬಂಧುಗಳು ಮತ್ತು ಎಲ್ಲರೂ ಸೇರಿ ನಮ್ಮ ವಿರೋಧ ಪಕ್ಷದ ಪಿತೂರಿಗೆ ಕಿವಿಗೊಡದೆ ಇವತ್ತು ನನಗೆ ಮತ ಕೊಟ್ಟು ಜಯಶೀಲರಾಗಿ ಮಾಡಿದ್ದಾರೆ. ಇವತ್ತು ನಮ್ಮ ತಾಲೂಕಿಗೆ ಮುಂದೆ ಬರ್ತಕ್ಕಂಥ ಎಲ್ಲ ಚುನಾವಣೆಗೂ ಇದು ಮೊದಲನೇ ಚುನಾವಣೆ, ಹಿಂದೆ ಡೈರಿ ಚುನಾವಣೆ ಆಗಿದ್ದು ಇದು ಮೊದಲನೇ ಚುನಾವಣೆ ಅಂತೇಳಿ ನಾವು NDAನವರು ಮತ್ತು ನಾವೆಲ್ಲರೂ ಐಕಮತ್ಯವಾಗಿ ನಾವು ಹೋರಾಟ ಮಾಡಿ ಇವತ್ತು ಸೋಲಿಸಿದ್ದೀವಿ. ನಮ್ಮ ತಾಲೂಕಿನ ಕಾಂಗ್ರೆಸ್ನವರು ಎಷ್ಟೇ ಕಿರುಕುಳ ಮತ್ತೊಂದು ಇನ್ನೊಂದು ಕೊಟ್ಟರು ನಾವೆಲ್ಲರೂ ಇದು ಮಾಡಿದ್ವಿ. ಮುಂದಿನ ದಿವಸದಲ್ಲಿ ಒಗ್ಗಟ್ಟಾಗಿ ಕೆಲಸ ಮಾಡಿ ಮುಂದೆ ಬರ್ತಕ್ಕಂಥ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಬರ್ತಕ್ಕಂಥ ಎಲ್ಲ ಚುನಾವಣೆ ಇದೇ ರೀತಿ ಹೋರಾಟ ಮಾಡಿ ಗೆಲ್ಲಬೇಕು ಅಂತೇಳಿ DCC ಬ್ಯಾಂಕ್ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಮುಖಂಡರಾದ ಬಿ ಶಿವಣ್ಣವರು ಏನು ಜಯಶೀಲರಾಗಿದ್ದಾರೆ. ಮೊದಲನೇದಾಗಿ ಪಕ್ಷದ ವತಿಯಿಂದ ಅವ್ರಿಗೆ ಅಭಿನಂದನೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ತಾಲೂಕಿನಲ್ಲಿ ಕಳೆದ 15-20 ದಿವಸದಿಂದ ರಾಜಕೀಯ ಏನು ಒಂದು ಷಡ್ಯಂತ್ರಗಳು, ಹಣಕಾಸಿನ ಒಂದು ಆಮಿಷಗಳನ್ನ ಎಲ್ಲ ಡೈರೆಕ್ಟರ್ಗಳಿಗೆ ಕನಿಷ್ಠ 15-20 ಲಕ್ಷ ಒಬ್ಬರು ಡೈರೆಕ್ಟರ್ಗಳಿಗೆ ಆಮಿಷವನ್ನು ನಮ್ಮ ಶಾಸಕರು ಅವ್ರು ರಾತ್ರಿ ಹೊತ್ತು ಅವ್ರ ಮನೆಗೆ ಹೋಗಿ ಬಾಗಿಲು ತಟ್ಟಿ ಭಾಳಷ್ಟು ಆಮಿಷ ಹೊಡೆದ್ರು. ಆದರೂ ಕೂಡ ನಮ್ಮ 10 ಜನ ಡೈರೆಕ್ಟರ್ಗಳು ಅವರು ಪಕ್ಷದ ಮೇಲೆ ನಿಷ್ಠೆ ಇಟ್ಕೊಂಡು ಇವತ್ತು ನಾಗರಾಜಯ್ಯನವ್ರ ಮೇಲೆ, ಬಿ ಶಿವಣ್ಣವ್ರ ಮೇಲೆ ಅಭಿಮಾನ ಇಟ್ಕೊಂಡು ಏನು ಒಗ್ಗಟ್ಟಾಗಿ ಗೆಲುವನ್ನು ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಾನು ನಮ್ಮ ಸೊಸೈಟಿ ಎಲ್ಲ ಡೆಲಿಗೇಟ್ಸ್ಗಳಿಗೆ ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ನಮ್ಮ ವಿರುದ್ಧವಾಗಿ ಕ್ಯಾಂಡಿಡೇಟ್ ಆದಂಥ ವ್ಯಕ್ತಿ ನಮ್ಮ ಪಕ್ಷದ ಮುಖಂಡನೇ ಆಗಿರುವಂಥದ್ದು ಮಧು ಅವರು ಇವತ್ತು ರಂಗನಾಥ್ ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡುವಂಥದ್ದು, ಇವತ್ತು ನಿಮ್ಗೆ ಯಾವುದೇ ರೀತಿ ನೈತಿಕತೆ ಇಲ್ಲ ರಾಜಕಾರಣ ಮಾಡಲಿಕ್ಕೆ. ಈಗ ನಮ್ಮ ಪಕ್ಷದ ಒಬ್ಬ ಮುಖಂಡನನ್ನು ಎತ್ಕಟ್ಕೊಂಡು ನಮ್ಮ ವಿರುದ್ಧವಾಗಿ ಷಡ್ಯಂತ್ರ ಮಾಡಿ ಅವನನ್ನು ವ್ಯವಹಾರಗಳಿಗೆ ಅಡ್ಡಿಪಡಿಸೋದ್ರ ಮುಖಾಂತರ ಅವನ ವಿರುದ್ಧವಾಗಿ ಕ್ಯಾಂಡಿಡೇಟ್ ಆಗಬೇಕು ಅಂತ ಬಲವಂತವಾಗಿ ಏನು ಅಭ್ಯರ್ಥಿ ಮಾಡಿ ನಮ್ಮ ವಿರುದ್ಧವಾಗಿ ಷಡ್ಯಂತ್ರ ಮಾಡಿದ್ರು. ಅದಕ್ಕೆ ಫಲ ಸಿಗಲಿಲ್ಲ. ಹಾಗಾಗಿ ನಾನು ರಂಗನಾಥ್ ಅವ್ರಿಗೆ ಹೇಳುವಂಥದ್ದು, ಈ ಥರ ಷಡ್ಯಂತ್ರ ಮಾಡಿ ಏನಾದರೂ ಮಾಡಿ ರಾಜಕೀಯವಾಗಿ ದಾಸೇಗೌಡರ ಕುಟುಂಬವನ್ನು ಈ ತಾಲೂಕಿನಲ್ಲಿ ಮಣಿಸ್ಬೇಕು ಅನ್ನೋ ಏನೊಂದು ಅಪೇಕ್ಷೆ ಇಟ್ಕೊಂಡಿದ್ದೀರಾ, ನೀವೇನು ಕನಸನ್ನು ಇಟ್ಕೊಂಡಿದ್ದೀರಾ, ಈ ಜನ್ಮದಲ್ಲಿ ಅದು ಸಾಧ್ಯ ಆಗಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದೆಲ್ಲ ಕೇವಲ ನಿಮ್ಮ ತಾತ್ಕಾಲಿಕ ಹೋರಾಟ. ಈ ತಾಲೂಕಿನ ಜನತೆ ಮುಂದಿನ ದಿವಸದಲ್ಲಿ ನಿಮಗೆ ಒಂದು ತಕ್ಕ ಪಾಠವನ್ನು ಕಲಿಸೋದ್ರ ಮುಖಾಂತರ ನಿಮಗೆ ರಾಜಕೀಯ ಪಾಠದ ಅನುಭವವನ್ನು ಹೇಳ್ಕೊಡ್ಲಿಕ್ಕೆ ಜನ ಮುಂದಿನ ದಿವಸ ಕಾಯ್ತಾ ಇದ್ದಾರೆ.